ಅಮ್ಮ, ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿತ್ತಾ? ಆಡು ನೀವು ಚೆನ್ನಾಗಿ ಮಾತಾಡಿ. ಹೌದಾ? ಆಡು ಚೆನ್ನಾಗೈತೆ. ಇಲ್ಲ, ಆಡಳಿತ ಅವ್ರ ಇದ್ರಲ್ಲ ಅಧಿಕಾರದಲ್ಲಿ ಚೆನ್ನಾಗಿ ಮಾಡಿಕೊಟ್ರ? ಚೆನ್ನಾಗಿ ಮಾಡಿ ಏನೇನು ಉತ್ತಮ ಮಾಡಿಕೊಟ್ರು ಅನ್ನಿಸ್ತದೆ? ನಮ್ಗೆ ಇದು ಕರೆಂಟ್ನವ್ರು ಮಾಡಿಕೊಟ್ಟವ್ರೆ, ಹಾಂ ಇದು ಬಸ್ ಫ್ರೀ ಮಾಡವ್ರೆ, ಹಾಂ ಗುರುವಲಕ್ಷ್ಮಿ ದುಡ್ಡು 2,000 ಹಾಕ್ತವ್ರೆ, ಓಕೆ. ನಮ್ಗೆ ಪಿಂಚಣಿ ದುಡ್ಡೆಲ್ಲ ಬರ್ತದೆ, ಹಾಂ ಹಾಂ. ಎಲ್ಲರೂ ಸ್ವಲ್ಪ ಮಾಡೋದು. ಇದನ್ನು ಬಂದ್ಬಿಟ್ಟು ನೀವು ಹೇಗೆ ಲಾಭ ಮಾಡ್ಕೊಂಡಿದ್ದೀರಾ? ನಾವು ಕಷ್ಟ ಸುಖ ನಾವು ಊಟಕ್ಕೆ ಮಾಡ್ಕೊಂಡಿದ್ದೀವಿ. ನಾವು ಮಡಿಕಂದಿಲ್ಲ ಕಣಪ್ಪ, ಆಸ್ಪತ್ರೆ ಖರ್ಚಿಗೆ ಮಾತ್ರೆ ಖರ್ಚಿಗೆ ಹಾಂ. ಮಾಡ್ಕೊಂಡಿದ್ದೀವಿ. ಈಗ ಸಿದ್ದರಾಮಯ್ಯ ಅವ್ರು ಬಂದ್ಬಿಟ್ಟು ನಮ್ಮಂಥ ತೀರಾ ಕೆಳಗಡೆ ಇರೋರನ್ನ ಮುಂದೆ ತರಬೇಕು ಅನ್ನೋ ಒಂದು ಯೋಜನೆ ಇತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೂ ಆ ಥರ ಮುಂದೆ ಥರ ಮಾಡಬೇಕು. ಮಾಡಮ್ಮ, ಇನ್ಯಾರಿಗೂ ಮಾಡೋದು. ನಿಮ್ಮ ಯಾವ ಊರಮ್ಮ ನೀವು? ನಾವು ರಮನಹಳ್ಳಿಯವರು. ರಮನಹಳ್ಳಿಲಿ ಏನೇನು ಮಾಡಿಕೊಟ್ಟವ್ರೆ? ಎಲ್ಲ ಅದಕ್ಕೆ ಹೇಳ್ದಲ್ಲ ಅದೆಲ್ಲ ಮಾಡೋರು. ಹೌದಾ? ಎಲ್ಲ ನಮ್ಮ ಊರಿಗೆ ಅಂತದ, ಹಾಂ. ಪ್ರಪಂಚಕ್ಕೆ ಮಾಡೋರು. ಹೌದಾ? ಹಾಂ, ದೇಶಕ್ಕೆಲ್ಲ ಮಾಡೋರು. ಒಳ್ಳೆಯದು. ಹಾಂ, ಒಳ್ಳೆಯದು. ಸರ್ ನಮಸ್ತೆ. ನಮಸ್ತೆ. ಈಗ ನೀವು ಸರ್ಕಾರದ ಡೈಲಿ ಅಪ್ಡೇಟ್ಗಳೆಲ್ಲ ನೋಡ್ತೀರಾ? ನೋಡ್ತೀನಿ ಸರ್. ಸರಿ, ಏನೇನು ಅಪ್ಡೇಟ್ಗಳು ನೀವು ಅಬ್ಸರ್ವ್ ಮಾಡಿದ್ದೀರಾ? ನಾವು ಡಿ ಕೆ ಶಿವಕುಮಾರ್ಗೂ ಎಲ್ಲ ನೋಡಿದ್ದೀವಿ, ಅಪ್ಡೇಟ್ ಮಾಡಿದ್ದೀವಿ. ಅವ್ರು ಏನೇನು ಮಾಡ್ತಾರೆ ಒಳ್ಳೆಯದಕ್ಕೆ ಮಾಡ್ತಿರೋದು. ಮತ್ತು ಆಟೋದವ್ರಿಗೆ ಸ್ವಲ್ಪ ಅವರು ಅನುಕೂಲ ಮಾಡಿಕೊಡ್ಬೇಕು. ಆಟೋ ಅವರು ಅಂದಾಗ ಲೈಕ್ ಏನೇನು ಪ್ರಾಬ್ಲಮ್ ಬರುತ್ತೆ ಅಣ್ಣ ಆಟೋ ಅಂತಂದರೆ? ಏನೂ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ ಇಲ್ಲ ಇಲ್ಲಿ. ಈ ಬಸ್ ಫ್ರೀ ಇರೋದಕ್ಕೆ ಒಂಥರ ಬಿಸ್ನೆಸ್ ಹೋಯ್ತು. ಆಮೇಲೆ ಓಲಾ, ಊಬರು, ರ್ಯಾಪಿಡೋ ಅಂದ್ಬಿಟ್ಟು ಅದರಲ್ಲೂ ಹೋಯ್ತು. ಆಟೋದಲ್ಲೂ ಭಾಳ ತೊಂದರೆ ಇದೆ ಇವಾಗ. ಸೊ ಇದರಲ್ಲಿ ಅವ್ರು ಬಂದ್ಬಿಟ್ಟು ಆಟೋ ಈ ಥರ ಆನ್ಲೈನೆಲ್ಲ ಬಂದ್ಬಿಟ್ಟಿದೆ. ಅವಾಗ ಇದರಲ್ಲಿ ದುಡಿಮೆಗೆ ಅಂದ್ಬಿಟ್ಟು ಮುಂದೆ ಹೆಜ್ಜೆ ಇಡಬೇಕು ಆಟೋ ಅವರಿಗೆ. ಅವಾಗ ಏನೇನು ಮಾಡ್ಬೋದು ಅವರು? ಏನೂ ಮಾಡೋಕ್ಕಾಗಲ್ಲ ಸರ್, ಸಿಕ್ಕಾಬಟ್ಟೆ ಆಟೋಗಳಾಗ್ಬಿಟ್ಟಾರೆ. ಯಾಕೆಂದರೆ ನೀವೇ ಆಟೋ ಅವರು, ನೀವೇ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ? ಇಲ್ಲ ಸರ್, ನಾವು ಎಷ್ಟು ಅಂತ 30 ವರ್ಷ ಸರ್ವಿಸ್ ನಮ್ಮದು ಇಲ್ಲಿ. 30 ವರ್ಷದಿಂದ ಬೇಜಾರಾಗಿಲ್ಲ. ಇವಾಗ ಬೇಜಾರಾಗ್ಬಿಟ್ಟಿದೆ. ದಿವಸ 500 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಸರಿ, ಭಾಳ ಕಷ್ಟ ಇದೆ ಸರ್. ಆಟೋ ಗ್ಯಾಸ್ ರೇಟ್ ಜಾಸ್ತಿ ಐತೆ. ಓಕೆ. ನಾವು ಅದೇ ಕೇಳೋದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಆಟೋದವ್ರಿಗೆ ಒಂದು ಅನುಕೂಲ ಅಂತ ಮಾಡ್ಕೊಡಿ. ಅವರೆಲ್ಲರಿಗೂ ಸಹಾಯ ಮಾಡ್ತಾವ್ರೆ, ಆಟೋದವ್ರಿಗೂ ಒಂದು ಸಹಾಯ ಮಾಡಿ ಅಂತ. ಆಟೋ ಅನುಕೂಲ ಅಂದರೆ ಫ್ರೀ ಆಟೋ ಕೊಡಬೇಕಾ, ಇಲ್ಲ ಸಬ್ಸಿಡಿಗಳು ಮಾಡಿಕೊಡ್ಬೇಕಾ, ಇಲ್ಲ ಸಬ್ಸಿಡಿ ಮಾಡಿಕೊಡ್ಲಿ ಸರ್. ಹೌದಾ? ಸರಿ, ಸಬ್ಸಿಡಿ ಮಾಡಿಕೊಟ್ಟಿನೂ ಆಟೋ ತೊಗೊಂಡಿದ್ರೆ ಈಗ ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಆಗುತ್ತೆ, ಅವಾಗ ಅದೇನೇ ಮಾಡೋಕ್ಕಾಗುತ್ತೆ ಅಲ್ಲ? ಏನೂ ಮಾಡೋಕ್ಕಾಗಲ್ಲ ಸರ್. ಇವಾಗ ಆನ್ಲೈನವ್ರಿಗೂ ನಾವು ದುಡ್ಡು ಕಟ್ಟಬೇಕು. ಆನ್ಲೈನ್ ಏನು ಬಿಡೋದ್ರೆ ಏನೋ ನಮಗೆ ಸುಮ್ಮಂತೂ ಬಿಡಲ್ಲ. ಇವಾಗ ಅವರು ದುಡ್ಡು ಹೋಗ್ಬಿಟ್ಟು ಆನ್ಲೈನಲ್ಲಿ ಎಲ್ಲಿಗೋ ಹೊಡಿತಾರೆ ಅವರು. ಅವ್ರಿಗೆ 1 ಕಿಲೋಮೀಟ್ರ್ ಇದ್ದರೆ 1 ಕಿಲೋಮೀಟ್ರ್ ಹೋಗಿ ಕರ್ಕೊಬರ್ಬೇಕು. ಆ ಚಾರ್ಜ್ ಕೊಡಲ್ಲ ಅವರು. ಅಲ್ಲಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರೆ ಆ ಚಾರ್ಜ್ ಬರಲ್ಲ ನಮಗೆ. ಈಗ ನಾನು ಒಬ್ಬ ಗಾಡೀಲಿ ಹೋಗ್ತೀನಿ, ನಾನು ಏನಕ್ಕೆ ಅಂದರೆ ರ್ಯಾಪಿಡೋ ಚೂಸ್ ಮಾಡ್ತೀನಿ ಅಂದರೆ ಆಟೋ ಅವರು ಜಾಸ್ತಿ ಹೇಳ್ತಾರೆ, ಆಟೋ ಅವರು ಡಬಲ್ ಆಗಿ ಹೇಳ್ತಾರೆ. ಇದೇ ಥರ ವಾತಾವರಣ ಸೃಷ್ಟಿಯಾಗೋಗಿದೆ. ಅವಾಗ ತಪ್ಪು ನಾವು ಅದನ್ನ ಹೇಳೋಕ್ಕಾಗಲ್ವಲ್ಲ? ಆಟೋದವ್ರು ಏನೋ ಡಿವೈಡ್ ಮಾಡೋ ಸರ್. ಪ್ಯಾಸೆಂಜರ್ಗೆ ಏನು ಹೇಳ್ತೀವಿ ಅಂದರೆ ಮೀಟ್ರ್ ಹಾಕ್ಬೋಗಿ, ಏನೂ ತೊಂದರೆ ಆಗಲ್ಲ ನಿಮಗೆ. ರ್ಯಾಪಿಡೋ ಅಂದರೆ ಏನೂ ತೊಂದರೆ ಇಲ್ಲ. ಇವಾಗ ಸ್ಕೂಟ್ರಲ್ಲಿ ಒಬ್ಬನೇ ಕುಡಿಸ್ಕೋಬೋದು ರ್ಯಾಪಿಡೋಲಿ. ಆಟೋಲಿ ಅಂದರೆ 3 ಜನ ಕುತ್ಕೊ ಹೋಗ್ಬೋದು. ಮೀಟ್ರ್ ಹಾಕೋ ಹೋಗಿ, ಏನೂ ತೊಂದರೆ ಇರೋಕ್ಕಿಲ್ಲ. ಗೌರ್ಮೆಂಟಿಂದ ಮೀಟ್ರ್ ಕೊಟ್ಟವ್ರೆ, ಮೀಟ್ರ್ ಹಾಕೋ. ಓಕೆ, ಹೌದಾ? ಸೊ ಆಟೋ ಅವ್ರಿಗೇನೆ ಮೇಯ್ನ್ ಈಗ ಇದಾಗಿರೋದು. ಭಾಳ ತೊಂದರೆ ಆಗುತ್ತೆ ಸರ್. ಬೆಳಗ್ಗೆಯಿಂದ 500 ರೂಪಾಯಿ ಬಾಡಿಗೆ ಕೊಡ್ತಿಲ್ಲ ಸರ್. ನಾವೇ ಏನಾರ ಕೂಲಿ ಕೆಲಸ ಕೊಂಡು ಹೋಗ್ತಾ ಆ ಥರ ಆಗ್ಬಿಡಿ. ಓಕೆ. ಏನು ಮಾಡೋದು? ಈಗ 30 ವರ್ಷದಿಂದ ಓಡಿಸ್ಕೊಂಬಂದಿದ್ದೀವಿ, ಏನೂ ನಮಗೆ ಕೆಲಸ ಬರೋಲ್ಲ. ಬಿಟ್ರೆ ನಮಗೆ ಗತಿ ಇಲ್ಲ. ಹೌದು. ಮೊದಲು ಏನೋ ಮನೆ ನಿಲ್ಸಿದ್ವಿ, ಇವಾಗ ಮನೇನ ನಡ್ಸೋಕ್ಕಾಗಲ್ಲ. ಸಾಲದವ್ರಿಗೆ ಸಾಲ ಕೊಡೋಕ್ಕಾಗಲ್ಲ. ಗಾಡಿಗಳು, ಗ್ಯಾಸು, ಕಲೆಕ್ಷನ್ನು, ಅದು ಇದು ಅಂದ್ಬಿಟ್ಟು ಭಾಳ ತೊಂದರೆ ಇದೆ.